ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿನ 16th ಮೇ ಗುರುವಾರ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇತ್ತು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅದರ್ ಇಂಡೆಕ್ಸಸ್ ಎಲ್ಲ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ವು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಹೈಯರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ಲಿಲ್ಲ. ಸೊ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ, ಮೊದಲಿನ 15 ನಿಮಿಷದ ಹೈ ಕ್ರಾಸ್ ಆದ್ರೆ ಮಾತ್ರನೇ ಅಲ್ಲಿಂದ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಆದ್ರೆ ಅದೇ ಲೆವೆಲ್ ಇಂದ ಮಾರ್ಕೆಟ್ ಅಲ್ಲಿ ಕೊಲಾಪ್ಸ್ ಆಯ್ತು. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ 22,300 ಮೇಲೆ ಅಟ್ಲೀಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಆದ್ರೆ ಅಲ್ಲಿಂದ ಮಾತ್ರನೇ ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಕೆಳಗಡೆ 22,150 ಕೆಳಗಡೆ ರೇಟ್ ಕ್ಯಾಂಡಲ್ ಆದ್ರೆ ಅದ್ರ ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 22,300 ಮೇಲೆ ಸಸ್ಟೈನ್ ಆಗಿದೆ, ಅಲ್ಲಿಂದ ಕೆಳಗಡೆ ಬಂತು. ಸೊ ಇಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳಕ್ ಆಗ್ಲಿಲ್ಲ. ಆದ್ರೆ ಇಲ್ಲಿ ಕೆಳಗಡೆ ಬರ್ತಿದ್ದಂಗೆ 22,150 ನ ಬ್ರೇಕ್ ಆಗಿದ್ದು, ಆದ್ರೆ ಅಲ್ಲಿಂದ ಅಗೇನ್ ರಿವರ್ಸಲ್ ಬಂತು. ಇಲ್ಲಿ ನಾವು ಕಾಸ್ಟ್ ಅಲ್ಲಿ ಎಕ್ಸಿಟ್ ಆದ್ವಿ. ಸೊ ಇಲ್ಲಿಂದ ಬಂದಿರೋ ನಿಫ್ಟಿ ಒಂದು ಶಾರ್ಪ್ ರಿಕವರಿ ಕೊಟ್ರೆ ಕೂಡ 20 ಡೇ ಮೂವಿಂಗ್ ಆವರೇಜ್ ನಿಯರ್ 22,300 ಇಂದ ಕೊಲಾಪ್ಸ್ ಆಯ್ತು. ಇಲ್ಲಿಂದ ಬಂದ ಕೊಲಾಪ್ಸ್ ನಿಫ್ಟಿ 200 ಪಾಯಿಂಟ್ಸ್ ನ ಕಳ್ಕೊಂಡು ಆಲ್ಮೋಸ್ಟ್ ನಿಯರ್ 22,056 ನ ಲೋ ಮಾಡಿತ್ತು. ಸೊ ಅಲ್ಲಿಂದ ಕೊನೆಯ 1 ಅವರ್ ಅಲ್ಲಿ ಬಂದ ರಿಕವರಿ ಹಾಗೂ ಶಾರ್ಟ್ ಕವರಿಂಗ್ ನಿಫ್ಟಿ ನಿಯರ್ಲಿ 400 ಪಾಯಿಂಟ್ಸ್ ರಿಕವರಿ ಕಂಡು 22,440 ವರೆಗೆ ಬಂದಿತ್ತು. ಅಲ್ಲಿಂದ ಎಂಡ್ ಆಫ್ ದ ಡೇ 22,403 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ರೀತಿಯ ಹೈ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಆಪ್ಷನ್ ಬಯರ್ಸ್ ಒಳ್ಳೆ ಪ್ರಾಫಿಟ್ ಮಾಡಿರ್ತಾರೆ, ಹಾಗೂ ಕೆಲವೊಂದು ಆಪ್ಷನ್ ಬಯರ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿರ್ತವೆ. ಆದ್ರೆ ಈ ರೀತಿಯ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಆಪ್ಷನ್ ಸೆಲ್ಲರ್ಸ್ ಮಾತ್ರ ಕಾಲ್ ಸೈಡ್ ಆಗ್ಲಿ ಪುಟ್ ಸೈಡ್ ಆಗ್ಲಿ ಅವರು ಹೆಚ್ಚಿನ ಲಾಸ್ ಅನ್ನ ಅನುಭವಿಸಿರ್ತಾರೆ. ನೀವೇನಾದ್ರೂ ಹೋಗಿ 22,200 ಸಿ ನ ಚೆಕ್ ಮಾಡಿದ್ರೆ ಅದು ಅರೌಂಡ್ 2-215 ಸಮಯದಲ್ಲಿ ಅರೌಂಡ್ ₹3.50 ಇದ್ದಿದ್ದು ಕ್ಲೋಸ್ ಆಗಿರೋದು 200 ಹತ್ರ. ಹಾಗೂ 22,300 ಸಿ ನ ಏನಾದ್ರು ನೀವು ಚೆಕ್ ಮಾಡಿದ್ರೆ ಅದು ಅರೌಂಡ್ 2 PM ಸಮಯದಲ್ಲಿ ₹1 ಇದ್ದಿದ್ದು ಕ್ಲೋಸ್ ಆಗಿರೋದು 103 ಹತ್ರ. ಸೊ ಈ ರೀತಿಯ ಮೂವ್ಮೆಂಟ್ ಅಲ್ಲಿ ಆಪ್ಷನ್ ಬಯರ್ಸ್ ಪ್ರಾಫಿಟ್ ಮಾಡಿರ್ತಾರೆ, ಹಾಗೂ ಆಪ್ಷನ್ ಸೆಲ್ಲರ್ಸ್ ಗೆ ಅನ್ಲಿಮಿಟೆಡ್ ಲಾಸ್ ಆಗಿರ್ತವೆ. ಸೊ ಅದಕ್ಕಾಗಿ ನಾವು ಆದಷ್ಟು ಗುರುವಾರದ ವೀಕ್ಲಿ ಎಕ್ಸ್ಪೈರಿನಲ್ಲಿ ಹೈ ಕಾನ್ಶಿಯಸ್ ಆಗಿರ್ಬೇಕಾಗತ್ತೆ. ಹೈ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಲಾಸ್ ಆಗೋ ಚಾನ್ಸಸ್ ಇರ್ತವೆ, ಹಾಗೂ ಒಳ್ಳೆ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಪ್ರಾಫಿಟ್ ನಾವು ಆದಷ್ಟು ಲಿಮಿಟೆಡ್ ಮಾಡ್ಕೊತೀವಿ, ಆದ್ರೆ ಲಾಸ್ ಮಾತ್ರ ಕಳೆದ ಕೆಲವು ದಿನಗಳಿಂದ ಬಂದ ಪ್ರಾಫಿಟ್ ನಾವು ಒಂದೇ ದಿನದಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಗುರುವಾರದ ದಿನ ವೀಕ್ಲಿ ಎಕ್ಸ್ಪೈರಿ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕು, ಹಾಗೂ ಬಂದಿರೋ ಪ್ರಾಫಿಟ್ ನ ಸೆಕ್ಯೂರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನಿಫ್ಟಿ ಈ ರೀತಿಯ ವಾಲಟಿಲಿಟಿ ಕೊಟ್ರೆ, ಬ್ಯಾಂಕ್ ನಿಫ್ಟಿ ಮಾತ್ರ ದಿನವೆಲ್ಲ ನಮ್ಮ ರೇಂಜ್ ಒಳಗಡೆ, ಅದು ಮೇಲೆ ರೆಸಿಸ್ಟೆನ್ಸ್ 48,100 ಹಾಗೂ ಕೆಳಗಡೆ ಸಪೋರ್ಟ್ 47,400 ಆಗಿತ್ತು. 400 ಕೆಳಗಡೆ ಬಂದ್ರೆ ಕೂಡ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆಗದೆ ಇಲ್ಲಿಂದ ರಿವರ್ಸಲ್ ಬರ್ತಾ ಇತ್ತು. ಸೊ ಬ್ಯಾಂಕ್ ನಿಫ್ಟಿ ದಿನವೆಲ್ಲ ನಮ್ಮ ನೋ ಟ್ರೇಡಿಂಗ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 17th ಮೇ ಶುಕ್ರವಾರ ದಿನ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾವು ನಿಫ್ಟಿ ಲೆವೆಲ್ಸ್ ಬರೋಣ. ಸೊ ನಿಫ್ಟಿ ಕ್ಲೋಸಿಂಗ್ 22,403 ಹತ್ರ ಬಂದಿದೆ. ಸೊ ನಿಫ್ಟಿನಲ್ಲಿ ನಾವು ಶುಕ್ರವಾರ ದಿನ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ಪು ಅಂತ ಬರೋಕೆ ಶುರು ಆದ್ರೆ ನಿಫ್ಟಿ 22,430 ಮೇಲೆ ಹೋಗ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ಪು 22,500 ಸೈಕಲಾಜಿಕಲ್ ಲೆವೆಲ್ ನ ಕ್ರಾಸ್ ಮಾಡಿ 22,600 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರೂ ಕೆಳಗಡೆ ಬಂತು ಅಂತಂದ್ರೆ ಕೆಳಗಡೆ ಬೈಯಿಂಗ್ ರೇಂಜ್ ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 22,320 ಇಂದ ಕೆಳಗಡೆ 22,220. ಸೊ ಈ 100 ಪಾಯಿಂಟ್ ರೇಂಜ್ ಬೈಯಿಂಗ್ ರೇಂಜ್ ಆಗಿರುತ್ತೆ. ಸೊ 22,320 ಅಥವಾ 300 ಹತ್ರ ನಾವು ಸಿ ಪೊಸಿಷನ್ಸ್ ನ ತಗೊಂಡ್ರೆ ಅಲ್ಲಿಂದ ಇನ್ನೂ ಕೆಳಗಡೆ ಬಂದ್ರೆ ನಿಯರ್ 22,220 ಹತ್ರ ಇಲ್ಲಿ ಕ್ವಾಂಟಿಟೀಸ್ ನ ಆಡ್ ಮಾಡ್ಕೋಬಹುದು. ಹಾಗೂ ಕೆಳಗಡೆ 22,180 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗತ್ತೆ. ಇದ್ರ ಕೆಳಗಡೆ ಬಂದ್ರೆ ನಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರಬೇಕು. ಸೊ ಈ ಲೆವೆಲ್ ಇಂದ ಬರೋ ರಿಕವರಿ 22,400
ಮೊದಲನೇ ಟಾರ್ಗೆಟ್ ಹಾಗೂ 22,500 ಬರ್ತಿದ್ದಂಗೆ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಸೊ ಈ ಲೆವೆಲ್ಗಳು ಇಟ್ಕೊಂಡು ಮಾತ್ರನೇ ನಾವು ಟ್ರೇಡ್ ಮಾಡೋಣ. ಇನ್ನು 22,180 ಕೆಳಗಡೆ ಬಂದ್ರೆ ಯಾವ್ದು ಪೊಸಿಷನ್ ತಗೊಳ್ಳೋದು ಬೇಡ. ಇದ್ರ ಕೆಳಗಡೆ ಕ್ಲೋಸಿಂಗ್ ಏನಾದ್ರು ಬಂತು ಅಂತಂದ್ರೆ ಶನಿವಾರದ ದಿನ ಅಗೇನ್ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಶನಿವಾರ ದಿನಕ್ಕೆ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಸಪರೇಟ್ ಆಗಿ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ಓನ್ಲಿ 48,100 ಮೇಲೆ ಇದ್ರೆ ಮಾತ್ರನೇ ತಗೋಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದೇ ಪಾಯಿಂಟ್ ನ ಇಟ್ಕೊಂಡು ಶುಕ್ರವಾರದ ದಿನ 17th ಮೇ ಬ್ಯಾಂಕ್ ನಿಫ್ಟಿ ಏನಾದ್ರು 48,000 ಮೇಲೆ ಟ್ರೇಡ್ ಮಾಡ್ತಾ 48,100 ಬರ್ತಿದ್ದಂಗೆ 47,950 ಹತ್ರ ಸ್ಟಾಪ್ ಲಾಸ್ ನ ಇಟ್ಟು ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಸೊ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಬ್ಯಾಂಕ್ ನಿಫ್ಟಿ 48,500 ಇಂದ 600 ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಮೊದಲನೇ ಟಾರ್ಗೆಟ್ ಆಯ್ತು. ಇನ್ನು ಆಫ್ಟರ್ 2:40 PM 48,600 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿಂದ ಇನ್ನಷ್ಟು ಶಾರ್ಟ್ ಕವರಿಂಗ್ ಬಂದು ಬ್ಯಾಂಕ್ ನಿಫ್ಟಿ 49,000 ಹತ್ತತ್ರದವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 2:40 PM 48,600 ಮೇಲೆ ಇದ್ರೆ ಇನ್ನಷ್ಟು ನಾವು ಅಪ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ 48,000 ಅಥವಾ 47,950 ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಓನ್ಲಿ 48,100 ಮೇಲೆ ಇದ್ರೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಅದೇ ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಿಯರ್ 48,200 ಅಥವಾ 300 ಹತ್ರ ಆಗ ಸ್ವಲ್ಪ ಹೊತ್ತು ವೇಟ್ ಮಾಡಿ ಬ್ಯಾಂಕ್ ನಿಫ್ಟಿ ಕೆಳಗಡೆ 48,100 ಹತ್ರ ಬರ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ಲಿಂದ ಬರೋ ರಿಕವರಿ ಅಗೇನ್ ಹೇಳ್ದಂಗೆ 48,500 600 ಅದಕ್ಕಿಂತ ಮೇಲೆ ಆಫ್ಟರ್ 2:40 PM ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಶುಕ್ರವಾರ ದಿನ ಟ್ರೇಡ್ ಮಾಡೋಣ. ಇನ್ನು ಫೈನಲ್ ಆಗಿ ಶುಕ್ರವಾರ ಎಕ್ಸ್ಪೈರಿ ಇರೋ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ನಾವು ಸೆನ್ಸೆಕ್ಸ್ ಅಲ್ಲಿ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ಒಂದು ಪಾಯಿಂಟ್ ನ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನಿಫ್ಟಿನಲ್ಲಿ ಯಾವಾಗ್ಲೂ 100 ಪಾಯಿಂಟ್ಸ್ ಮೂವ್ಮೆಂಟಮ್ ಬಂದ್ರೆ ನಾವು ಸೆನ್ಸೆಕ್ಸ್ ಅಲ್ಲಿ 300 ಪಾಯಿಂಟ್ಸ್ ವರೆಗೆ ಮೂವ್ಮೆಂಟಮ್ ನ ನೋಡ್ತೀವಿ. ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸೆನ್ಸೆಕ್ಸ್ ಅಲ್ಲಿ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಸೆನ್ಸೆಕ್ಸ್ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಶುಕ್ರವಾರದ ದಿನ ಕೆಳಗಡೆ ಬಂದ್ರೆ ಸೆನ್ಸೆಕ್ಸ್ ಗೆ ಮೊದಲನೇ ಸಪೋರ್ಟ್ 73,450 ಹತ್ರ 20 ಡೇ ಮೂವಿಂಗ್ ಆವರೇಜ್ ಇದೆ. ಹಾಗೂ ಇನ್ನು ಕೆಳಗಡೆ ಬಂದ್ರೆ 73,200 ಹತ್ರ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳು ಇದಾವೆ. ಸೊ ಸೆನ್ಸೆಕ್ಸ್ ನಮ್ಗೆ ಕೆಳಗಡೆ 73,450 ಇಂದ 200 ಈ ಯಾವುದೇ ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 74,000 ಸೈಕೊಲಾಜಿಕಲ್ ಲೆವೆಲ್ ಮೊದಲನೇ ಟಾರ್ಗೆಟ್ ಆಗುತ್ತೆ. ಇನ್ನು 74,100 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಇನ್ನಷ್ಟು ಅಪ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸೆನ್ಸೆಕ್ಸ್ 73,200 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ನಾವು ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಇನ್ನು ಸೆನ್ಸೆಕ್ಸ್ ಸ್ಟಾರ್ಟಿಂಗ್ ಆಫ್ ದ ಡೇನೆ 74,000 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿಂದ ಇನ್ನಷ್ಟು ಶಾರ್ಟ್ ಕವರಿಂಗ್ ಹಾಗೂ ಅಪ್ ಅಲ್ಲಿ ಸೆನ್ಸೆಕ್ಸ್ ಅನದರ್ 400 to 600 ಪಾಯಿಂಟ್ಸ್ ಅಪ್ ನ ಕೊಡೋ ಚಾನ್ಸಸ್ ಇರುತ್ತೆ. ಅಂದ್ರೆ 74,600 ವರೆಗೂ. ಸೊ ಸೆನ್ಸೆಕ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 74,000 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿಂದ ಇನ್ನಷ್ಟು ಅಪ್ ಮೂವ್ಗೆ ನಾವು ಕಾಲ್ ಪೊಸಿಷನ್ಸ್ ಸೆನ್ಸೆಕ್ಸ್ ಅಲ್ಲಿ ತಗೋಬಹುದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ಸೆನ್ಸೆಕ್ಸ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ 17th ಮೇ ಶುಕ್ರವಾರ ದಿನ ಟ್ರೇಡ್ ಮಾಡೋಣ. ಹಾಗೂ ಶನಿವಾರದ ದಿನ 18th ಮೇ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ, ಟ್ರೇಡಿಂಗ್ ಅವಕಾಶ ಇರುತ್ತೆ. ಸೊ ಆ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾನು ನಾಳೆ ದಿನ ಹೊಸ ವಿಡಿಯೋ ತಗೊಂಡು ಬರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ಕಡೆಯಿಂದ ಧನ್ಯವಾದ.